Yes, good morning everyone. So in the last class we were discussing about a put option. So put option ಬಗ್ಗೆ last class ಅಲ್ಲಿ ಹೇಳಿದೆ ನಿಮಗೆ. So put option ಯಾವಾಗ in the money ಆಗುತ್ತೆ, at the money ಆಗುತ್ತೆ, out of the money ಆಗುತ್ತೆ. So ಅದು ಯಾವ ರೀತಿ ನಾವು ಸಿಂಬಲ್ ಆಗಿ ತೋರಿಸ್ತೀವಿ. So you can see on the screen conditions, there is situations ಅಂದಂಗೆ, and we have a call option here, put option here. So this is your futures and option book. That is Ora and Bagri. That is soft copy. So when the spot market price is greater than excise price, maturity ದಿನ market price ಜಾಸ್ತಿ ಇರ್ತದೆ. ಎದಕ್ಕಿಂತ ಜಾಸ್ತಿ ಇರ್ತದೆ? ಅದೇನು ಎಕ್ಸೈಸ್ ಪ್ರೈಸ್ ಇರ್ತಲ್ಲ ಅದಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದ್ರೆ, ಸೊ ದಟ್ ಕಾಂಟ್ರಾಕ್ಟ್ ಈಸ್ ಇನ್ ದ ಮನಿ ಇನ್ ಕೇಸ್ ಆಫ್ ಕಾಲ್ ಆಪ್ಷನ್. ಕಾಲ್ ಆಪ್ಷನ್ ಅಲ್ಲಿ ಏನಾಗುತ್ತದು ಇನ್ ದ ಮನಿ ಆಗುತ್ತದೆ. ಅದೇ ನಾವು ಈಗ ಪುಟ್ ಆಪ್ಷನ್ ನೋಡಿದಾಗ ಅದು ಆಮೇಲೆ ಹೇಳ್ತೀನಿ. ಎಟ್ ದ ಮನಿ ಯಾವಾಗ ಆಗುತ್ತೆ? ವೆನ್ ಬೋತ್ ಆರ್ ಸೇಮ್. ಎಕ್ಸೈಸ್ ಪ್ರೈಸ್ ಏನು ಫಿಕ್ಸ್ ಮಾಡಿರ್ತೀವಿ ಅವತ್ತಿನ ಮಾರ್ಕೆಟ್ ಒಳಗೆ, ಅಂದ್ರೆ ಕಾಂಟ್ರಾಕ್ಟ್ ಪೀರಿಯಡ್ ಮುಗಿದ್ಮೇಲೆ 1 ತಿಂಗಳು ಅಥವಾ 2 ತಿಂಗಳು ಅಥವಾ 3 ತಿಂಗಳು ಮುಗಿದ್ಮೇಲೆ ಅವತ್ತು ಪ್ರೈಸ್ ಕೂಡ ಸೇಮ್ ಇರ್ತದೆ. ಸೊ ದಟ್ ವಿ ರೆಫರ್ ಆಸ್ ದಿ ಎಟ್ ದ ಮನಿ ವೆನ್ ಬೋತ್ ಆರ್ ಸೇಮ್. If the spot market price on maturity is lesser than excise price, so excise price ಜಾಸ್ತಿ ಇರ್ತದೆ ಎದರ್ಗಿತ್ತಾರೆ ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಗಿಂತ, ಅದಕ್ಕೆ ನಾವು ಏನ್ ಕರಿತೀವಪ್ಪ ಅಂದ್ರೆ ಔಟ್ ಆಫ್ ದ ಮನಿ ಅಂತ ಕರಿತೀನಿ. ಇದೆಲ್ರಿ ಕಾಲ್ ಆಪ್ಷನ್ ಒಳಗಾಯ್ತು. ಅದೇ ಪುಟ್ ಆಪ್ಷನ್ ಒಳಗೆ ಇದ್ರ ರಿವರ್ಸ್. ಇನ್ ದ ಮನಿ ಯಾವಾಗ ಆಗ್ತದೆ? ವೆನ್ ಇಟ್ ಈಸ್ ಔಟ್ ಆಫ್ ದ ಮನಿ ಇನ್ ಕೇಸ್ ಆಫ್ ಕಾಲ್ ಆಪ್ಷನ್, ಇಟ್ ವಿಲ್ ಬಿ ಇನ್ ದ ಮನಿ ಇನ್ ಕೇಸ್ ಆಫ್ ಪುಟ್ ಆಪ್ಷನ್. ಯಾಕಂದ್ರೆ ಅಪೋಸಿಟ್ ಇರ್ತದೆ. ಇದು ಕಾಲ್ ಇದ್ರೆ ಅದು ಪುಟ್ ಇರ್ತದೆ. ಪುಟ್ ಮೀನ್ಸ್ ಸೆಲ್, ರೈಟ್ ಟು ಸೆಲ್. ಕಾಲ್ ಮೀನ್ಸ್ ರೈಟ್ ಟು ಬೈ. ದೇರ್ ಫಾರ್ ದೇ ಆರ್ ಎಕ್ಸಾಕ್ಟ್ಲಿ ಅಪೋಸಿಟ್. ಸೊ ಅದೇ ತರ ನಿಮ್ಗೆ ಇಲ್ಲೂ ಕೂಡ ಒಂದು ಪ್ರಾಬ್ಲಮ್ ಮಾಡಿ ತೋರಿಸಿ ನಿಮ್ಗೆ. Okay, this is the situation in case of put option. When the excise price is greater than spot market price, so you can see here, excise price is greater than spot market price, so that will be in the money, right? In the money. So you can see here in the middle, S naught and E. So E is greater than S naught, it is in the money in case of put option. So equals means at the money. So if the spot market price on maturity is greater than excise price, that will be out of the money in case of put option. Put means right to sell. So you can see spot market price is greater than excise price, that is out of the money in case of put option. Ade illi ratte in the money atta really call option. So that no need to get confusion. They are exactly opposite, but you have to think whether it is profitable or not profitable. If it is profitable, the call option ಇರಲಿ put option ಇರಲಿ ನಮಗೆ ಪ್ರಾಫಿಟ್ ಆದಿತ್ತು ಅಂದ್ರೆ ಅದೇನಾಗ್ತದೆ ಇನ್ ದ ಮನಿ ಆಗ್ತದೆ. If it is not profitable, that is out of the money. ಎರಡು ಸೇಮ್ ಇತ್ತಪ್ಪ ಅಂತಂದ್ರೆ, that is no profit no loss ಇತ್ತು ಅಂದ್ರೆ we call it as out of the money. So it all depends upon the price that prevails on maturity. ಇದೆಲ್ಲ ಎದ್ರ ಮೇಲೆ ಅವಲಂಬನೆ ಇರ್ತಪ್ಪ ಅಂತಂದ್ರೆ, ಆ ಮೆಚುರಿಟಿ ಎಕ್ಸ್ಪೈರಿ ಆತಲ್ರಿ, 2 ತಿಂಗಳ ಕಾಂಟ್ರಾಕ್ಟ್ ಅಂದ್ರೆ 2 ತಿಂಗಳು ಮುಗಿದ್ಮೇಲೆ ಅವತ್ತಿನ ದಿನ ಮಾರ್ಕೆಟ್ ಒಳಗೆ ಏನ್ ಪ್ರೈಸ್ ಇರ್ತಲ್ಲ, ಸೊ ದಟ್ ಡೆಟರ್ಮೈನ್ಸ್ ದಿ ಇನ್ ದ ಮನಿ, ಎಟ್ ದ ಮನಿ ಅಂಡ್ ಔಟ್ ಆಫ್ ದ ಮನಿ. So that is a major component or determining factor whether the option is in the money, at the money or out of the money. So adar mele adu depend agiruttade. So this is what we have discussed so far. Iga in here, when a person buys the option, idu call option kharidi madli ಅಥವಾ put option kharidi madli, whichever option he buys, what is the maximum loss that person sustains? ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಲಾಸ್ ಆಗ್ಬಹುದು ಒಬ್ಬ ವ್ಯಕ್ತಿಗೆ? ಇಲ್ಲಿ ಒಬ್ಬ ವ್ಯಕ್ತಿ ಅಂತಂದ್ರೆ ಇಬ್ರು ಇರ್ತಾರೆ. ಇಲ್ಲಿ ಒಂದು ಆಪ್ಷನ್ ಬೈಯರ್ ಇರ್ತಾನೆ, ಇನ್ನೊಂದು ಆಪ್ಷನ್ ಸೆಲ್ಲರ್ ಇರ್ತಾನೆ. ನಾವು ವಿ ಆರ್ ಟಾಕಿಂಗ್ ಅಬೌಟ್ ಆಪ್ಷನ್ ಬೈಯರ್. ಅದು ಕಾಲ್ ಆಪ್ಷನ್ ಖರೀದಿ ಮಾಡ್ಲಿ ಅಥವಾ ಪುಟ್ ಆಪ್ಷನ್ ಖರೀದಿ ಮಾಡ್ಲಿ, ರೈಟ್? ಐ ಆಮ್ ಟಾಕಿಂಗ್ ಅಬೌಟ್ ದಿ ಆಪ್ಷನ್ ಓನರ್ ಆರ್ ಆಪ್ಷನ್ ಬೈಯರ್. ಹಿ ಇಸ್ ಆಲ್ಸೋ ಕಾಲ್ಡ್ ಎಸ್ ಹೋಲ್ಡರ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಲಾಸ್ ಫಾರ್ ಆಪ್ಷನ್ ಹೋಲ್ಡರ್ or option buyer? ಎಷ್ಟು ಮ್ಯಾಕ್ಸಿಮಮ್ ಲಾಸ್ ಆಗ್ಬೋದ್ರಿ? ಯಾರಾದ್ರೂ ಆಪ್ಷನ್ ಯಾರು ಖರೀದಿ ಮಾಡ್ತಾರಲ್ಲ ಆ ವ್ಯಕ್ತಿಗೆ ಮ್ಯಾಕ್ಸಿಮಮ್ ಎಷ್ಟು ಲಾಸ್ ಆಗ್ಬೋದು? ವಾಟ್ ಇಸ್ ದ ಮ್ಯಾಕ್ಸಿಮಮ್ ಲಾಸ್ ಹಿ ಇನ್ಕರ್ಸ್ ಇನ್ ಕೇಸ್ ಆಫ್ ಕಾಲ್ ಆಪ್ಷನ್ ಹೋಲ್ಡರ್ ಆಗಿರ್ಬೋದು ಅಥವಾ ಪುಟ್ ಆಪ್ಷನ್ ಹೋಲ್ಡರ್ ಆಗಿರ್ಬೋದು?
ಮ್ಯಾಕ್ಸಿಮಮ್ ಪ್ರೀಮಿಯಂ ಅಮೌಂಟ್ ಎಷ್ಟ ಪೇ ಮಾಡಿರ್ತಾರಲ್ರಿ ಅಷ್ಟು ಲಾಸ್ ಆಗ್ಬೋದು ಸರ್. Okay. Okay, correct. The maximum loss for the option owner or option buyer is only to the extent of premium what he has paid. ಅವನು ಏನು ಎಷ್ಟು ಪ್ರೀಮಿಯಂ ಕೊಟ್ಟಿರ್ತಾನಲ್ರಿ, that is the only loss he sustains. ಅದಕ್ಕೆ ಬಿಟ್ಟು ಜಾಸ್ತಿ ಏನಾಗಲ್ಲ. ಯಾಕೆ ಹೇಳ್ರಿ? ಜಾಸ್ತಿ ಆಗೋದಿತ್ತು ಅಂದ್ರೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಕ್ಯಾನ್ಸಲ್ ಮಾಡಿದ್ರೆ ಲಾಸ್ಟ್ ಎಟ್ ದ ಎಂಡ್ ವಾಟ್ ಹಿ ಸಸ್ಟೈನ್ಸ್ ಇಸ್ ಓನ್ಲಿ ದ ಪ್ರೀಮಿಯಂ ವಾಟ್ ಹಿ ಹ್ಯಾಸ್ ಪೇಡ್ ಇಸ್ ದ ಲಾಸ್. ಯಾರು ಹೇಳಿ? ಓನರ್, ದ ಪರ್ಸನ್ ಹೂ ಬೈಸ್ ದ ಆಪ್ಷನ್. ಯಾಕಂದ್ರೆ ಆಪ್ಷನ್ ಯಾರು ಖರೀದಿ ಮಾಡ್ತಾರೆ, ದ ಪರ್ಸನ್ ಹೂ ಬೈಸ್ ದ ಆಪ್ಷನ್ ಹಿ ಹ್ಯಾಸ್ ಟು ಪೇ ದ ಪ್ರೀಮಿಯಂ ಟು ದ ರೈಟರ್, ರೈಟ್? ಅದು ಕಾಲ್ ಆಪ್ಷನ್ ಖರೀದಿ ಮಾಡಲಿ ಅಥವಾ ಪುಟ್ ಆಪ್ಷನ್ ಖರೀದಿ ಮಾಡಲಿ, ಅಟ್ ದ ಟೈಮ್ ಆಫ್ ಬೈಯಿಂಗ್ ದ ಆಪ್ಷನ್, ದ ಓನರ್ ದಟ್ ಈಸ್ ದ ಬೈಯರ್ ಆಫ್ ಆಪ್ಷನ್, ಹಿ ಹ್ಯಾಸ್ ಟು ಪೇ ಬೈಯರ್ ಆಫ್ ಆಪ್ಷನ್ಸ್. ಅದು ಕಾಲ್ ಆಪ್ಷನ್ ಆಗಿರ್ಬೋದು ಅಥವಾ ಪುಟ್ ಆಪ್ಷನ್ ಆಗಿರ್ಬೋದು, ಯಾವ್ದು ಖರೀದಿ ಮಾಡ್ತಾನೆ ಅದು. ಬೈಯರ್ ಆಫ್ ಆಪ್ಷನ್ ಹ್ಯಾಸ್ ಟು ಪೇ ಅ ಪ್ರೀಮಿಯಂ. ದ ಪ್ರೀಮಿಯಂ is maximum loss for the option buyer. ಮ್ಯಾಕ್ಸಿಮಮ್ ಅವನಿಗೆ ಲಾಸ್ ಏನಾಗ್ತಾರೆ? ಆ ಪ್ರೀಮಿಯಂ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿದ್ರೆ ಲಾಸ್ ಆಗದೆ, ಹೋದ್ರೆ ಲಾಸ್ ಆಗದೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತಾನೆ. ಅವ ಏನ್ ಮಾಡ್ತಾನೆ? ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡದಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಲಾಸ್ ಏನಾಗ್ತದೆ? ಪ್ರೀಮಿಯಂ ಎಷ್ಟು ಕೊಟ್ಟಿರ್ತಾನೆ ಅದೆಷ್ಟೇ ಲಾಸ್ ಆಗ್ತದೆ. ಕಾಂಟ್ರಾಕ್ಟ್ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀರಿ ಅವಾಗ ಪ್ರಾಫಿಟ್ ಇದ್ದಾಗೆ ಮಾಡ್ತೀರಿ ನೀವು, ರೈಟ್? When there is a profit, then you will execute the contract. When there is a loss, you will not execute the contract, you will cancel the contract. Contract na cancel ಮಾಡಿದ್ರಪ್ಪ ಅಂದ್ರೆ, ಯಾಕಂದ್ರೆ ನೀವು ಓನರ್ ಇದ್ರಿ, ಬೈಯರ್ ಇದ್ರಿ, ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಏನಾಗ್ತದ? ಅದು ಫಸ್ಟ್ ನೀವೇನ್ ಪ್ರೀಮಿಯಂ ಕೊಟ್ಟಿರ್ತಿರಲ್ಲ ಅದು ಅಷ್ಟೇ ಲಾಸ್, ಅದಕ್ಕಿಂತ ಜಾಸ್ತಿ ಏನು ಲಾಸ್ ಆಗಲ್ಲ. ಯಾಕಂದ್ರೆ ಅದು ಒಂದ್ಸರಿ ಕೊಟ್ಟಿರಪ್ಪ ಅಂದ್ರೆ ವಾಪಸ್ ಬರಲ್ಲ. The maximum loss to the holder of the contract or owner of the contract is only to the extent of the premium what he has paid. ಆ ಪ್ರೀಮಿಯಂ ಕೊಟ್ಟಿರ್ತ ವಾಪಸ್ ಬರಲ್ಲ, ಅದಕ್ಕೆ ಅದು ಅಷ್ಟೇ ಅವನಿಗೆ ಲಾಸ್ ಮ್ಯಾಕ್ಸಿಮಮ್. therefore maximum loss for the option buyer or you can say owner, ಯಾರು ಖರೀದಿ ಮಾಡ್ತಾರೆ ಅವರು, owner is to the extent of premium paid. ಆ ಪ್ರೀಮಿಯಂ ಎಷ್ಟು ಕೊಟ್ಟಿರ್ತಲ್ಲ ಅದಷ್ಟೇ ಅವನಿಗೆ ಮ್ಯಾಕ್ಸಿಮಮ್ ಲಾಸ್. ಯಾಕಂದ್ರೆ ಮ್ಯಾಕ್ಸಿಮಮ್ ಅವನಿಗೆ ಪ್ರೀಮಿಯಂ ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಯ್ತಪ್ಪ ಅಂದ್ರೆ ಅವನಿಗೆ ಲಾಸ್ ಏನಾಗ್ತದೆ? ಬರೀ ಪ್ರೀಮಿಯಂ ಕೊಟ್ಟಿದ ಅಷ್ಟೇ ಲಾಸ್ ಆಗ್ತದೆ. ಅದೇ ಪ್ರಾಫಿಟ್ ರೇಟ್, ವಾಟ್ ಈಸ್ ಅ ಅಮೌಂಟ್ ಆಫ್ ಪ್ರಾಫಿಟ್ ಫಾರ್ ಆಪ್ಷನ್ ಹೋಲ್ಡರ್? ಎಷ್ಟು ಪ್ರಾಫಿಟ್ ಆಗ್ತದೆ? Sir, it depends upon the spot price. Yes, it depends upon the spot price on maturity. ಅದೇನಂತಾರೆ? ಇಟ್ ಈಸ್ ಅನ್ಲಿಮಿಟೆಡ್. ಎಷ್ಟು ಬೇಕಾದಷ್ಟು ಅದು ಇಷ್ಟೇ ಆತಂತ ಹೇಳಿಕ್ಕಾಗಲ್ಲ, ರೈಟ್? ಇಫ್ ಇಟ್ ಈಸ್ ಅ ಕಾಲ್ ಆಪ್ಷನ್ ಇತ್ತಪ್ಪ ಅಂತಂದ್ರೆ ಎಷ್ಟು ಮಾರ್ಕೆಟ್ ಒಳಗೆ ಪ್ರೈಸ್ ಹೆಚ್ಚು ಹಾಕೋತ ಹೋಗಿರ್ತದೆ, ರೈಟ್? ಎಷ್ಟು ಜಾಸ್ತಿ ಪ್ರೈಸ್ ಜಾಸ್ತಿ ಆಗಿರ್ತಲ್ಲ ಅಷ್ಟು ಅವನಿಗೆ ಪ್ರಾಫಿಟ್ ಆಗ್ತದೆ. ಪುಟ್ ಆಪ್ಷನ್ ಒಳಗಿದ್ದಾಗ ಎಷ್ಟು ಪ್ರೈಸ್ ಕಡಿಮೆ ಆಗ್ತದೆ ಅಷ್ಟು ಅವನಿಗೆ ಪ್ರಾಫಿಟ್ ಆಗ್ತದೆ. ಯಾಕಂದ್ರೆ ಈ ಕಾಲ್ ಆಪ್ಷನ್ ಒಳಗೆ ಇನ್ ದ ಮನಿ ಯಾವಾಗ ಆಗ್ತಾರೆ? ಇನ್ ಕೇಸ್ ಆಫ್ ಕಾಲ್ ಆಪ್ಷನ್, ಇನ್ ದ ಮನಿ ಯಾವಾಗ ಆಗ್ತಾರೆ? ವೆನ್ ಎಕ್ಸೈಸ್ ಸ್ಪಾಟ್ ಪ್ರೈಸ್ ಇಸ್ ಗ್ರೇಟರ್ ದ್ಯಾನ್ ದಿ ಎಕ್ಸೈಸ್ ಪ್ರೈಸ್, ರೈಟ್? ಸೊ ಇದು ಯಾವಾಗ ಎಷ್ಟು ಅಂದ್ರೆ ಎಸ್ ನಾಟ್ ಅಂದ್ರೆ ಇಟ್ ಇಸ್ ಅ ಪ್ರೈಸ್ ದಟ್ ಪ್ರಿವೇಲ್ಸ್ ಆನ್ ಮೆಚುರಿಟಿ. ಸಪೋಸ್ ಇನ್ನ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ 100 ಅಂತ ಹೇಳ್ಬಿಟ್ಟು ಅದು 500 ಆಗಿತ್ತಪ್ಪ ಅಂತಂದ್ರೆ ಎಷ್ಟು ಜಾಸ್ತಿ ಹಾಕೋತ್ ಹೋಗ್ತದ ಮಾರ್ಕೆಟ್ ಒಳಗೆ ಪ್ರೈಸ್ ಆನ್ ಮೆಚುರಿಟಿ, ಅದು ಎಷ್ಟು ಜಾಸ್ತಿ ಆಗ್ತದ ಅಷ್ಟು ಅವನಿಗೆ ಪ್ರಾಫಿಟ್ ಆಗ್ತದೆ. ಯಾಕಂದ್ರೆ he has agreed to buy. ಯಾಕಂದ್ರೆ ಕಾಲ್ ಆಪ್ಷನ್ ಒಳಗೆ ರೈಟ್ ಟು ಬೈ ಕಾಲ್ ಆಪ್ಷನ್. ಓಕೆ, ಈಗ ನಾನು ಹೇಳ್ತೀನಿ ಒಂದು ಶೇರ್ನ ಒಂದು 100 ರೂಪಾಯಿನ ಖರೀದಿ ಮಾಡ್ತೀನಪ್ಪ ಆನ್ ಮೆಚುರಿಟಿ ಅಂತ ಹೇಳ್ತೀನಿ. ಐ ಹ್ಯಾವ್ ಬಾಟ್ ಅ ಕಾಲ್ ಆಪ್ಷನ್. ಒಂದು ಕಾಲ್ ಆಪ್ಷನ್ ಖರೀದಿ ಮಾಡೀನಿ. ಎಷ್ಟು ಖರೀದಿ ಮಾಡೀನಿ ಅಂದ್ರೆ ಐ ಹ್ಯಾವ್ ಪೇಡ್ ಫಾರ್ ಎಕ್ಸಾಂಪಲ್ ಒಂದು 10 ರೂಪೀಸ್ ಪ್ರೀಮಿಯಂ ಕೊಟ್ಟು ಒಂದು ಕಾಲ್ ಆಪ್ಷನ್ ಖರೀದಿ ಮಾಡೀನಿ. ಸೊ ಎಷ್ಟು ಖರೀದಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂಡರ್ಲೈಂಗ್ ಸ್ಟ್ರೈಕ್ ಪ್ರೈಸ್ ಆರ್ ಎಕ್ಸೈಸ್ ಪ್ರೈಸ್ ಆಫ್ ಅಂಡರ್ಲೈಂಗ್ ಅಸೆಟ್ ಇಸ್ 100 ರೂಪೀಸ್ ಅಂತ ಹೇಳಿ. ಓಕೆ, ಯಾವಾಗ? 2 ತಿಂಗಳು ಆದ್ಮೇಲೆ. 2 ತಿಂಗಳು ಆದ್ಮೇಲೆ ರೀ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟದಪ್ಪ ಆನ್ ಮೆಚುರಿಟಿ ಅಂದ್ರೆ ಆಫ್ಟರ್ 2 months ವಾಟ್ ಈಸ್ ದ ಮಾರ್ಕೆಟ್ ಪ್ರೈಸ್ ಆನ್ ದಟ್ ಡೇ? Assume that it is 500.
ಅಂದ್ರೆ ನೀವು 100 ರೂಪಾಯಿ ನೀವು ಖರೀದಿ ಮಾಡ್ತೀರಿ ಅಂತ ಹೇಳಿರಿ, ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟದ 500 ಅದ. ಅಂದ್ರೆ ನೀವು ಇಮಿಡಿಯೇಟ್ 100 ರೂಪಾಯಿ ನೀವು ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡಿದ್ರಪ್ಪ ಅಂದ್ರೆ 100 ರೂಪಾಯಿ ನಿಮ್ಗೆ ಶೇರ್ ಸಿಗ್ತದ. ಅದು ಮಾರ್ಕೆಟ್ ಒಳಗೆ ಎಷ್ಟಕ್ಕೆ ಮಾರ್ಬೋದು ನೀವು? 500 ಮಾರ್ಬೋದು. ದಟ್ ಮೀನ್ ಯು ಆರ್ ಮೇಕಿಂಗ್ ಅ ಪ್ರಾಫಿಟ್ ಆಫ್ 400. ಸಪೋಸ್ 1000 ಆಗಿತ್ತಪ್ಪ ಅಂತಂದ್ರೆ ಯು ಆರ್ ಮೇಕಿಂಗ್ ಅ ಪ್ರಾಫಿಟ್ ಆಫ್ 900. therefore ಎಷ್ಟು ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಆನ್ ಮೆಚುರಿಟಿ ಎಷ್ಟು ಜಾಸ್ತಿ ಆಗ್ತದ ಅಷ್ಟು ಅವನಿಗೆ ಪ್ರಾಫಿಟ್ ಹಂಗೆ ಜಾಸ್ತಿ ಆಕೋತ ಹೋಗ್ತಿರ್ತದೆ. therefore in case of call option, as the spot market price on maturity keep increases, that much amount of profit he books. Very call option holder ಅದು ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಅವನಿಗೆ ಪ್ರಾಫಿಟ್ ಆಗ್ತದೆ. therefore there is unlimited profit for the option buyer. ಅಲ್ಲಿ ಇಷ್ಟೇ ಆಗ್ತದೆ ಅಂತ ಹೇಳಕ್ ಬರಲ್ಲ. ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಡಿಫರೆನ್ಸ್ ಅಮೌಂಟ್ ಅವನಿಗೆ ಪ್ರಾಫಿಟ್ ಇರುತ್ತೆ. and only what the premium what he has paid, that is a loss that will adjust out of total profit or premium ತೆಗೆದುಬಿಡ್ತೀರಿ, ಅಷ್ಟು ಉಳಿದಿರೋ ಅವನಿಗೆ ಪ್ರಾಫಿಟ್ ಆಗ್ತದೆ. therefore ಎಷ್ಟು ಪ್ರಾಫಿಟ್ ಆಗ್ತದೆ ಅದು ಹೇಳಿ ಅನ್ಲಿಮಿಟೆಡ್ ಅದು. ಎಷ್ಟು ಜಾಸ್ತಿ ಆಗ್ತದೆ ಹಂಗೆ ಪ್ರಾಫಿಟ್ ಹಾಕೋತೇ ಹೋಗ್ತದೆ ಅವನಿಗೆ. ಯಾರಿಗೂ ಆಪ್ಷನ್ ಹೋಲ್ಡರ್, ರೈಟ್? ಇದನ್ನ ಆಪ್ಷನ್ ರೈಟರ್ ಬಗ್ಗೆ ನಾನು ಮಾತಾಡ್ತೀನಿ ಈಗ. is also called as seller. ಆಪ್ಷನ್ ರೈಟರ್ ಗೆ what is the maximum profit? ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗ್ತದೆ? ರೈಟರ್ ಅಂದ್ರೆ ಯಾರು ಆಪ್ಷನ್ ಸೇಲ್ ಮಾಡ್ತಾರಲ್ಲ, that person is we call it as ಆಪ್ಷನ್ ರೈಟರ್, ಆಪ್ಷನ್ ಸೆಲ್ಲರ್. ಈಗ ನಾನು ಆಪ್ಷನ್ ಬೈಯರ್ ಇದೀನಿ, ಓಕೆನಾ? ನೀವು ಆಪ್ಷನ್ ರೈಟರ್ ಇದೆ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ವೈ ಇಸ್ ಆಪ್ಷನ್ ರೈಟರ್, ಐ ಆಮ್ ಎಕ್ಸ್ ಆಪ್ಷನ್ ಬೈಯರ್. ಸೊ ಆಪ್ಷನ್ ಬೈಯರ್ ನಾನೇನ್ ಮಾಡ್ತೀನಪ್ಪ ಅಂದ್ರೆ, ಟು ಬೈ ದಟ್ ಆಪ್ಷನ್ ಐ ಆಮ್ ಪೇಯಿಂಗ್ ಪ್ರೀಮಿಯಂ ಟು ಮಿಸ್ಟರ್ ವೈ, ರೈಟ್? ಸೊ ವೈ ಇಸ್ ದ ರೈಟರ್ ಆಫ್ ಆಪ್ಷನ್ ಆರ್ ಸೆಲ್ಲರ್ ಆಫ್ ಆಪ್ಷನ್. X is a buyer of option. I have the right. He is under obligation. ನನಗೆ ಹಕ್ಕದರಿ ಆ ಕಾಲ್ ಆಪ್ಷನ್ ಎಕ್ಸಿಕ್ಯೂಟ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು. ಐ ಆಮ್ ಓನರ್, ರೈಟ್? ರೈಟರ್ ಏನದ ಈಸ್ ಅಂಡರ್ ಆಬ್ಲಿಗೇಷನ್. ಅವನಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗ್ತದೆ? ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗ್ತದಪ್ಪ ಅಂದ್ರೆ ರೈಟರಿಗೆ ಈಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಪ್ರೀಮಿಯಂ. ನಾನೇನ್ ಪ್ರೀಮಿಯಂ ಕೊಟ್ಟಿರ್ತಿರಲ್ಲ ಅಷ್ಟೇ ಅವನಿಗೆ ಪ್ರಾಫಿಟ್. ಅದಕ್ಕೆ ಬಿಟ್ಟು ಜಾಸ್ತಿ ಪ್ರಾಫಿಟ್ ಆಗಲ್ರಿ ಅವನಿಗೆ, ರೈಟ್? ಯಾಕಂದ್ರೆ ಮಿಸ್ಟರ್ ವೈ ಹೂ ಇಸ್ ಅ ರೈಟರ್ ಆಫ್ ಆಪ್ಷನ್, ನಾನು ಪ್ರೀಮಿಯಂ ಏನ್ ಕೊಟ್ಟಿರ್ತೀನಲ್ರಿ, ನಾ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡೋದ್ ತಿಳ್ಕೊರಿ, ಅವ್ನಿಗೆ ಏನ್ ಉಳಿತದ? ಅವನಿಗೆ ಪ್ರೀಮಿಯಂ ಅಷ್ಟೇ ಪ್ರಾಫಿಟ್. ಅವನಿಗೆ ಸಪೋಸ್ ನಾ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡೋದ್ ತಿಳ್ಕೊರಿ, ಅವನಿಗೆ ಲಾಸ್ ಆಗ್ತದೆ, ರೈಟ್? ಇಫ್ ಐ ಎಕ್ಸಿಕ್ಯೂಟ್ ದ ಕಾಂಟ್ರಾಕ್ಟ್ he will be under loss. ಹೆಂಗ್ ಲಾಸ್ ಆಗ್ತದ್ರಿ? ಈಗ ನಾನು ಹೇಳ್ದಲ್ಲ ನಿಮಗ, ಸೊ ಐ ಹ್ಯಾವ್ ಎಂಟರ್ಡ್ ಅ ಕಾಂಟ್ರಾಕ್ಟ್ ಟು ಬೈ ದ ಅಂಡರ್ಲೈಯಿಂಗ್ ಅಸೆಟ್ ಎಟ್ ಎ ಪ್ರೈಸ್ ಆಫ್ 100 ರೂಪೀಸ್. 100 ರೂಪಾಯಿ ನಾಗ ಒಂದು ಶೇರ್ ಖರೀದಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಎಂಟರ್ ಆಗಿದ್ದು. ಓಕೆ, ಅದಕ್ಕೆ ಪ್ರೀಮಿಯಂ ಎಷ್ಟು ಕೊಟ್ಟಿನಿ? 10 ರೂಪೀಸ್ ಕೊಟ್ಟಿನಿ, ರೈಟ್? ಈಗ 2 ತಿಂಗಳು ಕಾಂಟ್ರಾಕ್ಟ್ ಮುಗಿದ ಮೇಲೆ ಮಾರ್ಕೆಟ್ ಪ್ರೈಸ್ ಎಷ್ಟು ಇರ್ತದೆ? ಸಪೋಸ್ ಜಾಸ್ತಿ ಇದೆ ತಿಳ್ಕೊರಿ, ನಾನು ಎಷ್ಟು ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ 100 ರೂಪೀಸ್ ಅಂತ ಹೇಳಿ, ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟದಪ್ಪ ಅಂತಂದ್ರೆ ಇಟ್ ಈಸ್ 200 ಆನ್ ಮೆಚುರಿಟಿ. spot market price, that is S not spot market price on maturity, it is 200. ಬಟ್ ನಾನು ಎಷ್ಟು ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ 100 ರೂಪೀಸ್. ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಈ ಕಾಂಟ್ರಾಕ್ಟ್, ಯಾಕಪ್ಪ ಅಂದ್ರೆ ಇದು ಪ್ರಾಫಿಟ್ ಅದ ನನಗೆ. ಸೊ ಐ ವಿಲ್ ಎಕ್ಸಿಕ್ಯೂಟ್ ದ ಕಾಂಟ್ರಾಕ್ಟ್. ಸೊ ಐ ವಿಲ್ ಬೈ ದ ಶೇರ್ಸ್ at 100 rupees and sell in the market at 200 rupees. So I make a profit of 100 rupees. In that I have paid a premium of 10 rupees. Therefore net profit for me, that is the owner of the contract, is 90 rupees. 100 ರೂಪಾಯಿ ಶೇರ್ ನಾನು ಖರೀದಿ ಮಾಡ್ತೀನಿ ಅಂತ ಹೇಳ್ರಿ, ಆನ್ ಮೆಚುರಿಟಿ ಮಾರ್ಕೆಟ್ ಪ್ರೈಸ್ ಎಷ್ಟದ? 200 ರೂಪಾಯಿ ಅದ ರೀ. ಸೊ ನಾ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡ್ತೀನಿ, ಯಾಕಂದ್ರೆ ಪ್ರಾಫಿಟ್ ಅಲ್ಲತ್ತ ನನಗೆ. ಸೊ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡ್ತೀನಿ, ನಾನು 100 ರೂಪಾಯಿ ಒಂದು ಶೇರ್ ಸಿಗ್ತಾವ. ಇಮಿಡಿಯೇಟ್ ಮಾರ್ಕೆಟ್ ಒಳಗೆ ಮಾರ್ದಪ್ಪ ಅಂದ್ರೆ 200 ರೂಪಾಯಿ ಸಿಗ್ತಾವ. ಆ 200 ರೂಪಾಯಿ ಒಳಗೆ 100 ರೂಪಾಯಿ ನನ್ನ ಕಾಸ್ಟ್ ಅದ, ರೈಟ್? ಇನ್ನ ಎಷ್ಟು ಉಳಿತು? 100 ರೂಪೀಸ್ ಗ್ರಾಸ್ ಪ್ರಾಫಿಟ್. ಆ ಗ್ರಾಸ್ ಪ್ರಾಫಿಟ್ ಒಳಗೆ 10 ರೂಪೀಸ್ ಪ್ರೀಮಿಯಂ ಕೊಟ್ಟಿನಿ. ಇನ್ನ ನೆಟ್ ಪ್ರಾಫಿಟ್ ಎಷ್ಟಾಯ್ತು? 90 ರೂಪೀಸ್ ನನ್ನ ಪ್ರಾಫಿಟ್ ಆಯ್ತು, ರೈಟ್? ಈಗ ನನ್ನ ಬಗ್ಗೆ ಯೋಚನೆ ಮಾಡ್ರಿ. me means it is the owner, holder of the contract. Now you think about writer of the option. ಅವ್ರ ಬಗ್ಗೆ, ಯಾರು ಆಪ್ಷನ್ ಸೇಲ್ ಮಾಡಲ್ಲ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಮಿಸ್ಟರ್ ವೈ ಇಸ್ ದ ರೈಟರ್. ಓಕೆ, ಅವ ಆಪ್ಷನ್ ಸೇಲ್ ಮಾಡ್ಯಾನ, ನಾ ಕಾಲ್ ಆಪ್ಷನ್ ಬೈ ಮಾಡಿವಿ, ಅವ ಕಾಲ್ ಆಪ್ಷನ್ ಸೇಲ್ ಮಾಡ್ಯಾನ. ನಾ ಕಾಲ್ ಆಪ್ಷನ್ ಬೈ ಮಾಡಿನಪ್ಪ ಅಂದ್ರೆ ಐ ಆಮ್ ಓನರ್, ರೈಟ್ ಟು ಬೈ. ನಾನು ಖರೀದಿ ಮಾಡಿದ್ರೆ ಯಾರು ಮಾಡ್ಬೇಕು? ಆ ಕಾಲ್ ಆಪ್ಷನ್ ಸೇಲ್ ಮಾಡ್ಯಾರಲ್ರಿ, he has to sell the shares to me because he is a writer. ಆಪ್ಷನ್ ರೈಟರ್ ಕಾಲ್ ಆಪ್ಷನ್ ಸೇಲ್ ಮಾಡ್ಯಾನ. ಕಾಲ್ ಆಪ್ಷನ್ ಸೇಲ್ ಮಾಡ್ಯಾನಪ್ಪ ಅಂದ್ರೆ ಶೇರ್ಸ್ ಗಳ ಖರೀದಿ ಮಾಡ್ದಪ್ಪ ಅಂದ್ರೆ ಅವ್ನ ಶೇರ್ಸ್ ಗಳ ಮಾರಾಟ ಮಾಡ್ಬೇಕಾಗ್ತದೆ.
ಸೊ ಆನ್ ಮೆಚುರಿಟಿ ಏನಾಗ್ಯದಪ್ಪ ಅಂದ್ರೆ ಮಾರ್ಕೆಟ್ ಪ್ರೈಸ್ 200 ಅದ. ಸಪೋಸ್ ಅವನ ಬಳಿ ಶೇರ್ಸ್ ಇದ್ದಿಲ್ಲ ತಿಳ್ಕೊ, ಯಾರ ಬಳಿ ಮಿಸ್ಟರ್ ರೈಟರ್ ಮಿಸ್ಟರ್ ವೈ ಬಳಿ ಶೇರ್ಸ್ ಇದ್ದಿಲ್ಲಪ್ಪ ಅಂದ್ರ ಆ ವ್ಯಕ್ತಿ ಮಾರ್ಕೆಟ್ ಒಳಗೆ ಶೇರ್ಸ್ಗಳು ಎಷ್ಟು ಖರೀದಿ ಮಾಡ್ಬೇಕಾಗ್ತಪ್ಪ ಅಂತಂದ್ರ ಹಿ ಹ್ಯಾಸ್ ಟು ಬೈ ದ ಶೇರ್ಸ್ ಅಟ್ ರುಪೀಸ್ 200. ಯಾಕ್ರಿ ಮಾರ್ಕೆಟ್ ಒಳಗ ಮೆಚುರಿಟಿ ದಿನ ಪ್ರೈಸ್ ಎಷ್ಟದ? ಮಾರ್ಕೆಟ್ ಪ್ರೈಸ್ 200 ಅದ. 200 ಶೇರ್ ಖರೀದಿ ಮಾಡಿ ನನಗೆ ಎಷ್ಟಕ್ಕೆ ಮಾರ್ಬೇಕ್ರವ? 100 ರೂಪಾಯಿಗೆ ಮಾರ್ಬೇಕು. ಐ ಥಿಂಕ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಇಫ್ ಯು ಹ್ಯಾವ್ ಡೌಟ್ ಪ್ಲೀಸ್ ಡೂ ಆಸ್ಕ್ ಮೀ. ರೈಟರ್ ಅಪ್ಲಿಕೇಶನ್ ಏನಂತ ನಾ ಏನ್ ಹೇಳ್ತೀನಿ ಅದು ಕೇಳ್ಬೇಕ್ರಿ. ನಾ ಆಪ್ಷನ್ ಹೋಲ್ಡರ್ ಇದೀನಿ, ಐ ಆಮ್ ಆಪ್ಷನ್ ಓನರ್. ನಾನೀಗ ಹಕ್ಕ ಅಂದ್ರ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡ್ತೀನಪ್ಪ ಅಂದ್ರೆ, ಕಾಲ್ ಆಪ್ಷನ್ ಎಕ್ಸಿಕ್ಯೂಟ್ ಮಾಡ್ತೀನಪ್ಪ ಅಂದ್ರೆ, ಕಾಲ್ ಆಪ್ಷನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಅಂತ ರೈಟ್ ಟು ಬೈ, ನೀವು ಬೈ ಮಾಡ್ತೀರಿ ಅಂತ ಹೇಳ್ತಾರ. ಅವ ಏನ್ ಮಾಡ್ಬೇಕಾಗ್ತದ? ರೈಟರ್ ಸೇಲ್ ಮಾಡ್ಬೇಕಾಗ್ತದ ಶೇರ್ಸ್ಗಳು, ರೈಟ್? ಅವ ಸೇಲ್ ಮಾಡ್ಬೇಕಪ್ಪ ಅಂದ್ರ ಅವ್ನ ಬಳಿ ಶೇರ್ಸ್ ಇದಿಲ್ಲ ತಿಳ್ಕೊರಿ, ಮಾರ್ಕೆಟ್ ಒಳಗೆ ಖರೀದಿ ಮಾಡ್ತಾನವ. ಎಷ್ಟು ಖರೀದಿ ಮಾಡ್ಬೇಕವ್ರಿ? ಮಾರ್ಕೆಟ್ ಪ್ರೈಸ್ 200 ಅದ. 200 ಶೇರ್ ಖರೀದಿ ಮಾಡಿ ಅದೇ ಶೇರ್ ನನಗೆ ಎಷ್ಟಕ್ಕೆ ಮಾರ್ಬೇಕ್ರಿ? 100 ರೂಪೀಸ್ ಮಾರ್ಬೇಕು. ಅವ್ರಿಗೆ ಲಾಸ್ ಎಷ್ಟಾಯ್ತು? 100 ರೂಪೀಸ್ ಲಾಸ್ ಐತ್ರಿ ಯಾರಿಗೆ? ರೈಟರ್ಗ. ಓಕೆ, ಅವ 100 ರೂಪೀಸ್ ಲಾಸ್ ಆಗಿದೆ ಕರೆಕ್ಟ್ ಅದ. ಬಟ್ ಅವನಿಗೆ ಆಲ್ರೆಡಿ ನಾ ಮೀನ್ಸ್ ಓನರ್ 10 ರೂಪೀಸ್ ಕೊಟ್ಟಿರಲ್ಲ. ಅವ ಏನ್ ಮಾಡ್ತಾನ? 100 ರೂಪೀಸ್ ಲಾಸ್ ಆಗ 10 ರೂಪೀಸ್ ಆಲ್ರೆಡಿ ಬಂದದಲ್ಪ ನನಗ, ಅದು ಪ್ರೀಮಿಯಂ ಲೆಸ್ ಮಾಡ್ತಾನ. ಅವನಿಗೆ ನೆಟ್ ಲಾಸ್ ಎಷ್ಟು ಆಗ್ತಾರಿ? 90 ರೂಪೀಸ್. ಇದು ನನಗೆ 90 ರೂಪೀಸ್ ಏನ್ ಪ್ರಾಫಿಟ್ ಆಯ್ತು ಓನರ್ಗ, ಸೇಮ್ ಈಕ್ವಾಲೆಂಟ್ ಅಮೌಂಟ್ ಅವನಿಗೆ ಏನಾಗ್ತಾರೆ? ಲಾಸ್ ಆಗ್ತದ. ಇಸ್ ದಟ್ ಕ್ಲಿಯರ್? Yes, sir. ಓಕೆ. Yeah. ಸೊ ಇದಕ್ಕ ಓಕೆ ಅವ್ರಿಗೆ ಲಾಸ್ ನೋಡ್ರಿ ಎಷ್ಟಾಗ್ತದ. ಈಗ ಲಾಸ್ ಎಷ್ಟಾಗ್ತದಪ್ಪ ಅಂತಂದ್ರೆ ದಟ್ ಡಿಪೆಂಡ್ಸ್ ಅಪಾನ್ ಯಾರಿಗೆ? ರೈಟರಿಗೆ ಡಿಪೆಂಡ್ಸ್ ಅಪಾನ್ ದ ಮಾರ್ಕೆಟ್ ಪ್ರೈಸ್, ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಅಂಡ್ ಮೆಚುರಿಟಿ. ಸಪೋಸ್ ಮಾರ್ಕೆಟ್ ಪ್ರೈಸ್ ಎಷ್ಟು ಹೆಚ್ಚು ಹಾಕೋತ್ ಹೋಗಿರ್ತದ ಅಷ್ಟ ರೈಟರ್ ಲಾಸ್ ಜಾಸ್ತಿ ಹಾಕೋತ್ ಹೋಗ್ತದೆ. ಇಸ್ ಇಟ್ ನಾಟ್? ಸಪೋಸ್ ಕಡಿಮೆ ಹಾಕೋತ್ ಬತ್ತಪ್ಪ ಅಂದ್ರೆ ಸೊ ಈಸ್ ಆನ್ ದ ಪ್ರಾಫಿಟ್ ಸೈಡ್. ಅವ್ನಿಗೆ ಪ್ರೀಮಿಯಂ ಏನ್ ಬಂದಿರ್ತದೆ ಅವ್ರಿಗೆ ಅಷ್ಟೇ ಅದು ಪ್ರಾಫಿಟ್, ಜಾಸ್ತಿ ಅವನು ಲಾಸ್ ಸಸ್ಟೈನ್ ಮಾಡಲ್ಲ, ರೈಟ್? ದೇರ್ಫೋರ್ ಪ್ರಾಫಿಟ್ ಎಷ್ಟಾಗ್ತಾರೆ ಮ್ಯಾಕ್ಸಿಮಮ್ ಯಾರಿಗೆ? ರೈಟರ್ಗೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಟು ದ ರೈಟರ್ ಆಫ್ ಆಪ್ಷನ್ is only the premium what he receives. ಆ ಪ್ರೀಮಿಯಂ ಏನ್ ಕೊಟ್ಟಿರ್ತೇವಲ್ಲ ಅದಷ್ಟೇ ಮ್ಯಾಕ್ಸಿಮಮ್ ಪ್ರಾಫಿಟ್ ಅವನಿಗೆ. ಲಾಸ್ ಎಷ್ಟು ಅವನಿಗೆ? ಲಾಸ್ ಫಾರ್ ದಿ ಆಪ್ಷನ್ ರೈಟರ್ is unlimited. Just a minute. All right. So loss for the option writer is unlimited. ಯಾಕಂತ ಹೇಳ್ತೀನಪ್ಪ ಅಂತಂದ್ರ ಈಗ ಈ ರೈಟರ್ ಏನಿರ್ತಾನ ಈಸ್ ಅಂಡರ್ ಆಬ್ಲಿಗೇಷನ್. ಅವ್ರು ಯಾರ ಮಾತು ಕೇಳಬೇಕಪ್ಪ ಅಂದ್ರೆ he has to listen the words or voice of the owner of the contract or holder of the contract, right? ಈಗ ನಾನು ಏನು ಪ್ರೀಮಿಯಂ ಕೊಟ್ಟಿರ್ತೀನಲ್ಲ ಅದಷ್ಟೇ ಅವನಿಗೆ ಪ್ರಾಫಿಟ್ ರೀ. ಇದು ಅವನಿಗೆ ಪ್ರಾಫಿಟ್ ಯಾವಾಗ ಆಗ್ತಪ್ಪ ಅಂತಂದ್ರೆ when I cancel the contract. ಯಾರು ಓನರ್ ಇರ್ತಲ್ರಿ, ಓನರ್ ಆಫ್ ದ ಕಾಂಟ್ರಾಕ್ಟ್ ಆರ್ ಹೋಲ್ಡರ್ ಆಫ್ ದ ಕಾಂಟ್ರಾಕ್ಟ್, ಇಫ್ ಯು ಕ್ಯಾನ್ಸಲ್ ದ ಕಾಂಟ್ರಾಕ್ಟ್ ದಟ್ ಪ್ರೀಮಿಯಂ ವಾಟ್ ಐ ಹ್ಯಾವ್ ಪೇಡ್ ಟು ದ ರೈಟರ್ ಆಫ್ ದ ಕಾಂಟ್ರಾಕ್ಟ್ ಇಸ್ ಓನ್ಲಿ ಪ್ರಾಫಿಟ್, ರೈಟ್? ಲಾಸ್ ಎಷ್ಟಾಗ್ತದೆ? ಲಾಸ್ ಎಷ್ಟಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟು ಜಾಸ್ತಿ ಹಾಕೋತ ಹೋಗಿರ್ತದೆ ಅಷ್ಟು ಅವ್ರಿಗೆ ಲಾಸ್ ರೀ. ಯಾರಿಗೆ? ರೈಟರಿಗೆ. ಅಷ್ಟು ಹೋಲ್ಡರ್ಗೆ ಪ್ರಾಫಿಟ್ ಆಗ್ತದೆ. ಅದಕ್ಕೆ ಇಲ್ಲಿ ಬರೆದ್ರೆ ನೋಡ್ರಿ, ದೇರ್ ಇಸ್ ಅವ್ನು ಏನಾಗ್ತದೆ ಈ ಕಡೆ ಅಪೋಸಿಟ್ ಆಗ್ತದೆ ನೋಡ್ರಿ. ದೇರ್ ಇಸ್ ಅನ್ಲಿಮಿಟೆಡ್ ಪ್ರಾಫಿಟ್ ಫಾರ್ ದಿ ಆಪ್ಷನ್ ಬೈಯರ್, ಯಾರು ಓನರ್ ಇರ್ತಾನೆ. ದೇರ್ ಇಸ್ ಅನ್ಲಿಮಿಟೆಡ್ ಲಾಸ್ ಫಾರ್ ದ ಆಪ್ಷನ್ ರೈಟರ್. ಯಾಕೆ ಹೇಳ್ರಿ? ಇಲ್ಲಿ ಅಪೋಸಿಟ್, ಅವನಿಗೆ ಪ್ರಾಫಿಟ್ ಆಗಿದ್ದು ಇವನಿಗೆ ಲಾಸ್ ಆಗ್ತದ, ನೀವು ಅವನಿಗೆ ಲಾಸ್ ಆಗಿದ್ದು ಇವನಿಗೆ ಪ್ರಾಫಿಟ್ ಆಗ್ತದೆ.
right? Maximum loss ಇಲ್ಲಿ ನೋಡ್ರಿ, to the owner of the contract or writer of the contract ಏನದು, it is only to the extent of premium paid. ಇಲ್ಲಿ ನೋಡ್ರಿ, maximum profit to the writer of the option is only to the extent of premium what he receives. ಇಷ್ಟೇ. ಆಪ್ಷನ್ ಹೋಲ್ಡರ್ ಏನಿರ್ತದೆ, ರೈಟ್ ಇರ್ತದ, ಅವ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತಾನ್ರಿ, when it is in the money. In the money ಅಂತಂದ್ರೆ ಎಕ್ಸಿಕ್ಯೂಟ್ ಮಾಡ್ತಾನೆ. In the money ಯಾವಾಗ್ರಿ, when the spot market price on maturity it is greater than excise price. ಎಷ್ಟು ಜಾಸ್ತಿ ಇರ್ತದ ಅಷ್ಟು ಅವನಿಗೆ ಪ್ರಾಫಿಟ್ ಹಾಕೋತ ಹೋಗ್ತಾರೆ. ಈ 100 ರೂಪಾಯಿ ಎಕ್ಸೈಸ್ ಪ್ರೈಸ್ ಅಂತ ಹೇಳಿದ್ರೆ ನಿಮ್ಗೆ, ಓಕೆ, ಮಾರ್ಕೆಟ್ ಪ್ರೈಸ್ 200 ಅಂತ ಹೇಳಿದ್ರೆ, ಸಪೋಸ್ 300 ಇತ್ತಂದ್ರೆ 200 ರೂಪಾಯಿ ಪ್ರಾಫಿಟ್ ಆಗ್ತದ. 500 ಇತ್ತಪ್ಪ ಅಂದ್ರೆ 400 ಪ್ರಾಫಿಟ್ ಆಗ್ತದೆ. 1000 ರೂಪೀಸ್ ಆಯ್ತಪ್ಪ ಮೆಚುರಿಟಿ ದಿನ ಪ್ರೈಸ್, ಅದು ಅಂಡರ್ಲೈನ್ ಅಸೆಟ್ ಪ್ರೈಸ್ ಎಷ್ಟಾಗ್ತದೆ, 900 ಪ್ರಾಫಿಟ್ ಆಗ್ತದ. ಹಂಗ ಎಷ್ಟು ಮೆಚುರಿಟಿ ದಿನ ಪ್ರೈಸ್ ಹೆಚ್ಚು ಹಾಕೋತ ಹೋಗ್ತದ, ಅಷ್ಟು ಅವ್ನಿಗೆ ಪ್ರಾಫಿಟ್ ಹೆಚ್ಚು ಹಾಕೋತ ಹೋಗ್ತದೆ. ಯಾರಿಗೆ? ಹೋಲ್ಡರ್ ಆಫ್ ದ ಕಾಂಟ್ರಾಕ್ಟ್ ಆರ್ ಓನರ್ ಆಫ್ ದ ಕಾಂಟ್ರಾಕ್ಟ್, ರೈಟ್? ಅದು ಎಷ್ಟು ಇವನಿಗೆ ಪ್ರಾಫಿಟ್ ಆಗಿರ್ತದ ಅಷ್ಟು ಅವನಿಗೆ ಲಾಸ್ ಆಗ್ತದೆ, ಹೇಳ್ತಲ್ಲ. ಎಷ್ಟು ಹೋಲ್ಡರ್ ಆಫ್ ದ ಕಾಂಟ್ರಾಕ್ಟ್ ಪ್ರಾಫಿಟ್ ಆಗ್ತದ ಅಷ್ಟು ಅವನಿಗೆ ಲಾಸ್ ಆಗ್ತದ. ಹೆಂಗ್ ಲಾಸ್ ಆಗ್ತದೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಸ್ವಲ್ಪ 100 ರೂಪಾಯಿ ಒಂದು ಖರೀದಿ ಮಾಡ್ತೀನಿ ಅಂತ ಹೇಳಿ ಶೇರ್ಸ್, ಓಕೆ, ಮಾರ್ಕೆಟ್ ಪ್ರೈಸ್ 500 ಅದ ರೀ ಆನ್ ಮೆಚುರಿಟಿ. ನೀವು ಆಬ್ವಿಯಸ್ಲಿ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಯಾಕಂದ್ರೆ ಮಾರ್ಕೆಟ್ ಪ್ರೈಸ್ 5 ರೂಪಾಯಿ ಅದ, ನಾ ಎಕ್ಸಿಕ್ಯೂಟ್ ಮಾಡಪ್ಪ ಅಂದ್ರೆ 100 ರೂಪಾಯಿ ಒಂದು ಶೇರ್ ಸಿಗ್ತಾವ. 100 ರೂಪಾಯಿ ಇಮಿಡಿಯೇಟ್ ಖರೀದಿ ಮಾಡ್ತೀರಿ, ಯಾರು ನೀವು ಓನರ್ ಇದ್ದೀರಿ, ಹೋಲ್ಡರ್ ಆಫ್ ದ ಕಾಂಟ್ರಾಕ್ಟ್. ಇಮಿಡಿಯೇಟ್ ಮಾರ್ಕೆಟ್ ಒಳಗೆ ಮಾಡ್ತೀರಿ, 500 ಬರ್ತದ, ನಿಮ್ಗೆ ಪ್ರಾಫಿಟ್ ಎಷ್ಟು ಆಗ್ತದೆ? 400 ರೂಪೀಸ್ ಆಗ್ತದೆ. ಅದ್ರ ಒಂದು 10 ರೂಪೀಸ್ ಪ್ರೀಮಿಯಂ ಕೊಟ್ಟಿರಪ್ಪ ಅಂತಂದ್ರೆ 390 ರೂಪೀಸ್ ಪ್ರಾಫಿಟ್ ಆಗ್ತದೆ. ಇದು ಯಾರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು? ಓನರ್ ಬಗ್ಗೆ. ಅದೇ ರೈಟರ್ ಬಗ್ಗೆ ಯೋಚನೆ ಮಾಡ್ರಿ. ರೈಟರ್ ನೀವು ಶೇರ್ ಖರೀದಿ ಮಾಡಿದ್ರೆ ನಾವು ಶೇರ್ ಮಾರಬೇಕು. ಯಾರು? ರೈಟರ್ ಆಫ್ ದ ಆಪ್ಷನ್, ರೈಟ್? ಕಾಲ್ ಆಪ್ಷನ್ ಯಾರು ಸೇಲ್ ಮಾಡ್ಯಾರಲ್ಲ, ಅಂದ್ರೆ ನೀವು ಅಪೋಸಿಟ್ ಪಾರ್ಟಿ, ಅವ ನಿಮಗೆ ನೀವು ಶೇರ್ ಖರೀದಿ ಮಾಡ್ತೀನಪ್ಪ ಅಂತಂದ್ರೆ ಅವ್ನು ಶೇರ್ ಮಾರಾಟ ಮಾಡ್ಬೇಕಾಗ್ತದೆ. ಶೇರ್ ಮಾರಾಟ ಮಾಡ್ಬೇಕಾಗ್ತದೆ ಯಾರು? ರೈಟರ್. ರೈಟರ್ ಏನ್ ಮಾಡ್ತಾನೆ? ಮಾರ್ಕೆಟ್ ಒಳಗೆ ಶೇರ್ ಖರೀದಿ ಮಾಡ್ಲಿಕ್ಕೆ ಹೋಗ್ತಾನ, ಮಾರ್ಕೆಟ್ ಒಳಗೆ ಪ್ರೈಸ್ 500 ರೂಪಾಯಿ ಅದ, ರೈಟ್? ಯಾಕಂದ್ರೆ ನೀವು ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡಿದ್ರೆ ಕಂಪಲ್ಸರಿ ಶೇರ್ ಖರೀದಿ ಮಾಡಿ ನಮಗೆ ಮಾರೇಬೇಕವ. ಅದಕ್ಕೆ ಮಾರ್ಕೆಟ್ ಒಳಗೆ 500 ರೂಪಾಯಿ ಒಂದು ಶೇರ್ ಖರೀದಿ ಮಾಡಿ ನನಗೆ ಎಷ್ಟಕ್ಕೆ ಮಾರ್ತಾನ್ರಿ? 100 ರೂಪಾಯಿ ಒಂದು ಮಾರ್ತಾನ. ಅವ್ನಿಗೆ ಲಾಸ್ ಎಷ್ಟಾಯ್ತು? 400 ರೂಪಾಯಿ ಆಯ್ತು. ಯಾರಿಗೆ? ರೈಟರ್. ಓಕೆ, ಆಲ್ರೆಡಿ ಅವ್ನಿಗೆ ಪ್ರೀಮಿಯಂ ಒಂದು ಕೊಟ್ಟಿರಲ್ಲ, ಅದಕ್ಕೆ 400 ರೂಪಾಯಿ ಒಂದು 10 ರೂಪೀಸ್ ಆಲ್ರೆಡಿ ಬಂದಲ್ಪ ನಾವು ಪ್ರೀಮಿಯಂ ಅಂತ ಹೇಳಿ ಅದು ಲೆಸ್ ಮಾಡ್ತಾನೆ. ಅವ್ನಿಗೆ ನೆಟ್ ಲಾಸ್ ಏನಾಗ್ತದೆ? 390 ರೂಪೀಸ್ ಆಗ್ತದೆ. ಅದಕ್ಕೆ ಈ ಕಡೆ ರೈಟರ್, ಅದು ಓನರ್ ಆಫ್ ದ ಆಪ್ಷನ್ ಏನ್ 390 ರೂಪೀಸ್ ಪ್ರಾಫಿಟ್ ಆಗಿತ್ತು, ಆ ರೈಟರ್ಗೆ ಅದಷ್ಟು ಲಾಸ್ ಆಗ್ತದೆ. Is that clear? So maximum profit is unlimited. ಯಾರಿಗೆ? ಓನರ್ ಆಫ್ ದ ಕಾಂಟ್ರಾಕ್ಟ್ ಆರ್ ಹೋಲ್ಡರ್ ಆಫ್ ದ ಕಾಂಟ್ರಾಕ್ಟ್. ಲಾಸ್ ಇಸ್ ಅನ್ಲಿಮಿಟೆಡ್ ಫಾರ್ ದ ರೈಟರ್, ಯಾಕಂದ್ರೆ ಅದು ಅಪೋಸಿಟ್ ಆಗ್ತದೆ, ಅವನಿಗೆ ಪ್ರಾಫಿಟ್ ಆಗಿದ್ದು ಲಾಸ್ ಆಗ್ತಿರ್ತದೆ. ಇದು ಪ್ರೀಮಿಯಂ ನೋಡ್ರಿ. ವೆನ್ ದ ಕಾಂಟ್ರಾಕ್ಟ್ ಇಸ್ ಔಟ್ ಆಫ್ ದ ಮನಿ, ಸಪೋಸ್ ಔಟ್ ಆಫ್ ದ ಮನಿ ಯಾವಾಗ ಕರ್ತೀರಿ? ಕಾಲ್ ಆಪ್ಷನ್ ಔಟ್ ಆಫ್ ದ ಮನಿ. ಔಟ್ ಆಫ್ ದ ಮನಿ ಯಾವಾಗ ಆಗ್ತದೆ? ವೆನ್ ಎಕ್ಸೈಸ್ ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಇಸ್ ಲೆಸರ್ ದ್ಯಾನ್ ದಿ ಎಕ್ಸೈಸ್ ಪ್ರೈಸ್ ಅಂತ ಹೇಳ್ತಾರೆ, ಅಥವಾ ಇ ಇಸ್ ಗ್ರೇಟರ್ ದೆನ್ ಸ್ಪಾಟ್ ಮಾರ್ಕೆಟ್ ಪ್ರೈಸ್. ಮೀನಿಂಗ್ ಅಂದ್ರೆ ಏನ್ರಿ? ಇದ್ರ ಮೇನ್ ಮೀನಿಂಗ್, ನಾನು 100 ರೂಪಾಯಿ ಒಂದು ಶೇರ್ ಖರೀದಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಎಂಟರ್ ಆಗಿನಿ. ಅದ್ರ ಅವತ್ತಿಂದ ಮಾರ್ಕೆಟ್ ಒಳಗೆ ಪ್ರೈಸ್ 50 ರೂಪಾಯಿ ಅದ, ಕಡಿಮೆ ಅದ, ಎಕ್ಸೈಸ್ ಪ್ರೈಸ್ ಗಿಂತ ಕಡಿಮೆ ಅದ, ರೈಟ್? ಇಟ್ ಈಸ್ ಅ ಕಾಲ್ ಆಪ್ಷನ್, ರೈಟ್ ಟು ಬೈ. ನಾನು ಐ ಹ್ಯಾವ್ ಎಂಟರ್ಡ್ ಅ ಕಾಂಟ್ರಾಕ್ಟ್, ದಟ್ ಮೀನ್ ಐ ಹ್ಯಾವ್ ಬಾಟ್ ಎ ಕಾಲ್ ಆಪ್ಷನ್ ಬೈ ಪೇಯಿಂಗ್ 10 ರೂಪೀಸ್ ಪ್ರೀಮಿಯಂ. ದ ಅಂಡರ್ಲೈಂಗ್ ಅಸೆಟ್ ಇಸ್ ಶೇರ್ಸ್ whose excise price is 100. 100 ರೂಪಾಯಿ ಆ ಶೇರ್ ನ ಖರೀದಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಎಂಟರ್ ಆಗಿದೆ, ಒಂದು ಕಾಂಟ್ರಾಕ್ಟ್ ನ ಖರೀದಿ ಮಾಡೀನಿ ಕಾಲ್ ಆಪ್ಷನ್ ಬೈ ಪೇಯಿಂಗ್ ಪ್ರೀಮಿಯಂ ಆಫ್ ₹10. ಓಕೆ, ಇವತ್ತ ಖರೀದಿ ಮಾಡೀನಿ. ಮಾರ್ಕೆಟ್ ಆನ್ ಮೆಚುರಿಟಿ ಅಂದ್ರೆ 2 ತಿಂಗಳು ಆದ್ಮೇಲೆ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟಾದ್ರಪ್ಪ ಅದ್ರ ಶೇರ್ದು, ನಾನೆಲ್ಲಿ ಜಾಸ್ತಿ ಆಯ್ತು ಅನ್ಕೊಂಡಿದ್ದೆ, ಅದು ಉಲ್ಟಾ ಆಗ್ಯದ್ರಿ, ಕಡಿಮೆ ಆಗ್ಯದ, ರೈಟ್? ನಾನು 100 ರೂಪೀಸ್ ಖರೀದಿ ಮಾಡ್ತೀನಿ ಅಂತ ಹೇಳಿ ಶೇರ್, ಅದ್ರ ಮಾರ್ಕೆಟ್ ಪ್ರೈಸ್ ಎಷ್ಟಾಗ್ಯದಪ್ಪ ಅಂತಂದ್ರೆ 50 ರೂಪಾಯಿ ಆಗ್ಯದ್ರಿ ಮೆಚುರಿಟಿ ದಿನ. ಓಕೆ, 50 ರೂಪಾಯಿ ಆಗ್ಯದ. ಈಗ ನಾನು ಯೋಚನೆ ಮಾಡ್ತೀನಿ, ನೋಡಪ್ಪ ನಾನು ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡಿದ್ರೆ ಶೇರ್ಸ್ ಗಳು ಎಷ್ಟು ಖರೀದಿ ಮಾಡ್ಬೇಕಾಗ್ತದ? 100 ರೂಪಾಯಿ ಖರೀದಿ ಮಾಡ್ಬೇಕಾಗ್ತದ. ಅದ್ರ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟಾದ್ರೆ ಬರೀ ಆನ್ ಮೆಚುರಿಟಿ 50 ರೂಪಾಯಿ ಅದ್ರ ಮಾರ್ಕೆಟ್ ಒಳಗೆ ಖರೀದಿ ಮಾಡ್ಬೋದಲ್ಲ. ವೈ ಶುಡ್ ಐ ಎಕ್ಸಿಕ್ಯೂಟ್ ದ ಕಾಂಟ್ರಾಕ್ಟ್? ಅದಕ್ಕೆ ನಾನು ಏನ್ ಮಾಡ್ತೀನಿ? ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಐ ಸ್ಟ್ರೈಟ್ ಅವೇ ಕ್ಯಾನ್ಸಲ್ ದ ಕಾಂಟ್ರಾಕ್ಟ್ ಸಿನ್ಸ್ ದ ಮಾರ್ಕೆಟ್ ಪ್ರೈಸ್ ಇಸ್ ಲೆಸ್. If I execute the contract, then I would have to pay more money. Why should I spend more money for the same underlying asset which is available at a lesser price than the excise price? Market 50 ರೂಪಾಯಿ 100 ರೂಪಾಯಿ ಖರೀದಿ ಮಾಡ್ಬೇಕು, 100 ರೂಪಾಯಿ ಕೊಟ್ಟು ನಾನು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತೀನಿ ಕಾಲ್ ಆಪ್ಷನ್. ಅವ್ರು ಹೂ ಅಂದ್ಬಿಡ್ತಾರೆ, ಓಕೆ ನೀವು ಕ್ಯಾನ್ಸಲ್ ದ ಕಾಂಟ್ರಾಕ್ಟ್ ಅಂತ. ಯಾರು? ರೈಟರ್ ಆಫ್ ದ ಆಪ್ಷನ್. ಓಕೆ, ನನಗೆ ಎಷ್ಟಾಗ್ತದೆ? ಹೋಲ್ಡರ್ ಆಫ್ ದ ಕಾಂಟ್ರಾಕ್ಟ್ ನನಗೆ ಎಷ್ಟಾಗ್ತದೆ ಲಾಸ್? ಮ್ಯಾಕ್ಸಿಮಮ್. ನೀವು ಪ್ರೀಮಿಯಂ ಏನು ಕೊಟ್ಟಿರಲ್ಲ, ದಟ್ ಇಸ್ ದ ಓನ್ಲಿ ಲಾಸ್. ದ 10 ರೂಪೀಸ್ ಪ್ರೀಮಿಯಂ ವಾಟ್ ಐ ಪೇಡ್, ಇಟ್ಸ್ ದ ಓನ್ಲಿ ಲಾಸ್ ಫಾರ್ ಮೀ. ಅದೇ ಅವನಿಗೆ ಏನಾಗ್ತಾರೆ? 10 ರೂಪೀಸ್ ನೀವು ಕೊಟ್ಟಿರಲ್ಲ ಅವನಿಗೆ, ರೈಟರ್ ಆಫ್ ದ ಆಪ್ಷನ್, ಅದೇನಾಗ್ತದ? ಅವನಿಗೆ ಪ್ರಾಫಿಟ್ ಆಗ್ತದ.
ಅದಕ್ಕೆ ಬಿಟ್ಟು ಅವನಿಗೆ ಜಾಸ್ತಿ ಪ್ರಾಫಿಟ್ ಏನೂ ಆಗೋದಿಲ್ಲ, ರೈಟ್. ಅದೇನು ನನಗೆ ಲಾಸ್ ಆಗಿರ್ತಲ್ಲ ಅವನಿಗೆ ಏನಾಗ್ತದೆ, ಪ್ರಾಫಿಟ್ ಆಗ್ತದೆ. ನನಗೆ ಲಾಸ್ ಆಗಿದ್ದು ಅವನಿಗೆ ಪ್ರಾಫಿಟ್ ಆಗ್ತದೆ, ನನಗೆ ಪ್ರಾಫಿಟ್ ಆಗಿದ್ದು ಅವನಿಗೆ ಏನಾಗ್ತದೆ, ರೈಟರಿಗೆ ಲಾಸ್ ಆಗ್ತದೆ. ಅದು ಕಾಲ್ ಆಪ್ಷನ್ ಇರಲಿ, ಪುಟ್ ಆಪ್ಷನ್ ಇರಲಿ, ಸೊ ವಾಟ್ ಎವರ್ ಕೈಂಡ್ ಆಫ್ ಆಪ್ಷನ್ ಇಟ್ ಈಸ್. ದೇರ್ಫೋರ್ ಇಲ್ಲಿ ನಾವೇನು ಹೇಳೋದಪ್ಪ ಅಂತಂದ್ರೆ, ದ ಮ್ಯಾಕ್ಸಿಮಮ್ ಲಾಸ್ ಟು ದಿ ಓನರ್ ಆಫ್ ದ ಕಾಂಟ್ರಾಕ್ಟ್ ಆರ್ ಹೋಲ್ಡರ್ ಆಫ್ ದ ಕಾಂಟ್ರಾಕ್ಟ್ ಈಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಪ್ರೀಮಿಯಂ ವಾಟ್ ಹಿ ಹ್ಯಾಸ್ ಪೇಡ್. ಅದು ಕಾಲ್ ಆಪ್ಷನ್ ಇರಲಿ, ಪುಟ್ ಆಪ್ಷನ್ ಇರಲಿ, ಮ್ಯಾಕ್ಸಿಮಮ್ ನಮ್ಗೆ ಲಾಸ್ ಎಷ್ಟಾಗ್ತಾರೆ, ನಾನು ಏನು ಪ್ರೀಮಿಯಂ ಕೊಟ್ಟಿರ್ತೀನಲ್ಲ, ದಟ್ ಈಸ್ ಓನ್ಲಿ ಲಾಸ್. ಅದಕ್ಕಿಂತ ಜಾಸ್ತಿ ನನಗೇನು ಲಾಸ್ ಅಥವಾ ಅಂತಕ್ಕಂಥದ್ದು ಆಗೋದಿಲ್ಲ, ರೈಟ್. ಇದು ಯಾರು ಹೋಲ್ಡರ್ ಬಗ್ಗೆ ಹೇಳ್ದೆ ನಾನು. ಪ್ರಾಫಿಟ್ ಅನ್ಲಿಮಿಟೆಡ್ ಇರುತ್ತೆ, ಯಾಕಂದ್ರೆ ಮಾರ್ಕೆಟ್ ಲೋ ಪ್ರೈಸ್ ಎಷ್ಟು ಜಾಸ್ತಿ ಹಾಕೋತ ಹೋಗಿರ್ತದ ಅಷ್ಟೇನಪ್ಪ ಅಂದ್ರೆ ಪ್ರಾಫಿಟ್ ಆಗ್ತದೆ. ಅದ್ರ ಎಕ್ಸಾಕ್ಟ್ಲಿ ಅಪೋಸಿಟ್ ಏನಂತಂದ್ರೆ ರೈಟರ್ಗೆ ಆಗ್ತದೆ. ಈಗ ಓನರಿಗೆ ಅವ್ರ ಪ್ರಾಫಿಟ್ ಐತಂದ್ರೆ ರೈಟರಿಗೆ ಲಾಸ್ ಆಗ್ತದ, ಓನರಿಗೆ ಲಾಸ್ ಐತಪ್ಪ ಅಂದ್ರೆ ರೈಟರಿಗೆ ಪ್ರಾಫಿಟ್ ಆಗ್ತದೆ. ಅದು ಎಷ್ಟು ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗಿತ್ತು, ಅದಕ್ಕೆ ನಿಮ್ಗೆ ಹೇಳ್ದೆ. ದರ್ ಇಸ್ ಅನ್ಲಿಮಿಟೆಡ್ ಪ್ರಾಫಿಟ್ ಫಾರ್ ದಿ ಓನರ್ ಆಫ್ ದ ಕಾಂಟ್ರಾಕ್ಟ್ ಆರ್ ಓನರ್ ಆಫ್ ದ ಆಪ್ಷನ್, ರೈಟ್, ಅಂಡ್ ಲಿಮಿಟೆಡ್ ಲಾಸ್ ಟು ದ ಎಕ್ಸ್ಟೆಂಟ್ ಆಫ್ ಪ್ರೀಮಿಯಂ. ಓನರಿಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ, ಯಾರು ಆಪ್ಷನ್ ಖರೀದಿ ಮಾಡ್ತಾರಲ್ಲ ಅನ್ಲಿಮಿಟೆಡ್ ಪ್ರಾಫಿಟ್ ಇರ್ತದೆ. ಲಾಸ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ಪ್ರೀಮಿಯಂ. ಪ್ರೀಮಿಯಂ ಎಷ್ಟು ಕೊಡ್ತಾ ಅಷ್ಟೇ ಲಾಸ್ ಅವನಿಗೆ, ಯಾರಿಗೆ, ಓನರ್ ಆಫ್ ದ ಕಾಂಟ್ರಾಕ್ಟ್. ಅದೇ ನೀವು ರೈಟರ್ ಬಗ್ಗೆ ಯೋಚನೆ ಮಾಡಿದಾಗ ಪ್ರಾಫಿಟ್ ಈಸ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ಪ್ರೀಮಿಯಂ. ರೈಟರ್ಗೆ ಪ್ರಾಫಿಟ್ ಎಷ್ಟು ಮ್ಯಾಕ್ಸಿಮಮ್, ಓನ್ಲಿ ಪ್ರೀಮಿಯಂ ಎಷ್ಟು ಬಂದಿರುತ್ತೆ ಅಷ್ಟೇ. ಬಟ್ ಲಾಸ್ ಎಷ್ಟಪ್ಪ ಅಂದ್ರೆ ಅವನಿಗೆ ಅನ್ಲಿಮಿಟೆಡ್ ಇರ್ತದೆ. ಮಾರ್ಕೆಟ್ ಪ್ರೈಸ್ ಎಷ್ಟು ಜಾಸ್ತಿ ಹಾಕೋತ ಹೋಗ್ತದೆ ಅಷ್ಟು ಅವನಿಗೆ ಲಾಸ್ ಆಗ್ತದೆ. ದಟ್ ಈಸ್ ಅಬೌಟ್ ದಿ ಆಪ್ಷನ್ ರೈಟರ್ and option holder. I hope it is clear. So that is we called as in the money and at the money, out of the money. This is what you can see on the screen. Okay, now the same ಇದು ಎಕ್ಸ್ಪ್ಲೇಷನ್ ಮಾಡೋದಲ್ರಿ, ಇದು ಸೇಮ್ ಏನಾಗ್ತದ, ಆಪ್ಷನ್ ಹೋಲ್ಡರ್ಗೆ ಅದು ಕಾಲ್ ಆಪ್ಷನ್ ಇಲ್ಲಿ, ಪುಟ್ ಆಪ್ಷನ್ ಇಲ್ಲಿ. ಆಪ್ಷನ್ ಹೋಲ್ಡರ್ ಅದು ಕಾಲ್, ವೆದರ್ ಇಟ್ ಇಸ್ ಅ ಕಾಲ್ ಆಪ್ಷನ್ ಆರ್ ಪುಟ್ ಆಪ್ಷನ್, ದ ಆಪ್ಷನ್ ಹೋಲ್ಡರ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಈಸ್ ಅನ್ಲಿಮಿಟೆಡ್. ಎಷ್ಟು ಬೇಕಾದಷ್ಟು ಪ್ರಾಫಿಟ್ ಆಗ್ತದ, ಲಾಸ್ ಎಷ್ಟಾಗುತ್ತೆ ಲಿಮಿಟೆಡ್ ಆಗಿರ್ತದೆ. ಕಾಲ್ ಆಪ್ಷನ್ ಇರಲಿ, ಪುಟ್ ಆಪ್ಷನ್ ಇರಲಿ. ಆ ರೈಟರ್ ಪ್ರಾಫಿಟ್ ಎಷ್ಟಾಗಿರ್ತಾರೆ, ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಪ್ರೀಮಿಯಂ. ಅದು ಕಾಲ್ ಆಪ್ಷನ್ ರೈಟರ್ ಇರಲಿ, ಪುಟ್ ಆಪ್ಷನ್ ರೈಟರ್ ಇರಲಿ, ಫಾರ್ ಹಿಮ್ ದ ಪ್ರಾಫಿಟ್ ಈಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಪ್ರೀಮಿಯಂ ವಾಟ್ ಹಿ ರಿಸೀವ್ಸ್. ಅವ್ನೇನ್ ಪ್ರಾಫಿಟ್ ಪ್ರೀಮಿಯಂ ಬರ್ತಲ್ರಿ ಅದಷ್ಟೇ ಅವನಿಗೆ ಪ್ರಾಫಿಟ್. ಲಾಸ್ ಎಷ್ಟಪ್ಪ ಅಂದ್ರೆ ಫಾರ್ ಹಿಮ್ ಲಾಸ್ ಈಸ್ ಅನ್ಲಿಮಿಟೆಡ್. ಯಾಕೆ ಹೇಳ್ರಿ, ಹಕ್ಕು ಯಾರಿಗಿರ್ತದೆ, ರೈಟರ್ಗೆ ಇರ್ತದೆ, ಓನರ್ಗೆ ಇರ್ತದೆ. So obviously he will execute the contract when it is a profit. When it is not profit, he will cancel the contract. So profit is ಜಾಸ್ತಿ ಆಗ್ತದೆ, ಅನ್ಲಿಮಿಟೆಡ್ ಇರ್ತದೆ ಓನರ್ಗೆ, ಕಾಲ್ ಆಪ್ಷನ್ ಓನರ್ಗೆ, ಪುಟ್ ಆಪ್ಷನ್ ಓನರ್ಗೆ, ರೈಟ್. So that is one thing which I wanted to explain you today. And okay. So ನಿಮ್ಗೆ ಇನ್ನೊಂದು ಹೇಳಿದೆ ಅಲ್ಲಿ, ದಟ್ ಈಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂಡ್ ಟೈಮ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಒಂದು ಫೀಚರ್ ಹೇಳ್ಬೇಕಾರೆ. ಸೊ ಐ ಹ್ಯಾವ್ ಎಕ್ಸ್ಪ್ಲೇನ್ ದಟ್. ವಾಟ್ ಈಸ್ ಏನು ಹೇಳ್ಬೇಕಂತ ಮುಂದೆ ಬಂದಾಗ ಹೇಳ್ತೀನಿ ಅಂತ ಹೇಳಿದೆ. ಸೊ ದಟ್ ಈಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂಡ್ ಟೈಮ್ ವ್ಯಾಲ್ಯೂ ಅಂತಂದ್ರೆ ಏನು. ಸೊ ಹೌ ಟು ಕ್ಯಾಲ್ಕುಲೇಟ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂಡ್ ಟೈಮ್ ವ್ಯಾಲ್ಯೂ, ರೈಟ್. ಸೊ ದಟ್ ವಿ ವಿಲ್ ಹ್ಯಾವ್ ಅ ಡಿಸ್ಕಷನ್ ಇನ್ ಟುಡೇಸ್ ಕ್ಲಾಸ್. ಇಲ್ಲೇನಾಗ್ತದೆ ನೋಡ್ರಿ, ವಾಟ್ ಈಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂಡ್ ವಾಟ್ ಈಸ್, ನೌ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಕಾಲ್ ಆಪ್ಷನ್, ವಾಟ್ ಈಸ್ put option, what is the premium, who is the holder of the contract or owner of the contract or writer of the contract, who is the writer of the option. Okay, what is premium, what is strike price or excise price, what is the contract period, right. ಇಲ್ಲಿ ಕಾಂಟ್ರಾಕ್ಟ್ ಗಳು ನಾರ್ಮಲಿ ಹೆಂಗಿರ್ತಾವಪ್ಪ ಅಂದ್ರೆ 1 month 2 month and 3 month ಕಾಂಟ್ರಾಕ್ಟ್ ಅಷ್ಟೇ ಇರ್ತಾವ. 1 ವರ್ಷ 2 ವರ್ಷ 6 ತಿಂಗಳ ಕಾಂಟ್ರಾಕ್ಟ್ ಆ ತರ ಇರೋದಲ್ರಿ. ಸೊ ಯು ವಿಲ್ ಹ್ಯಾವ್ ಓನ್ಲಿ 1 month ಕಾಂಟ್ರಾಕ್ಟ್, 2 month ಕಾಂಟ್ರಾಕ್ಟ್ ಅಂಡ್ 3 month ಕಾಂಟ್ರಾಕ್ಟ್, ರೈಟ್. ಸೊ ಒಂದು ಜನವರಿ ಸ್ಟಾರ್ಟ್ ಆಗ್ತದ, ಇನ್ನೊಂದು ಫೆಬ್ರವರಿ ಸ್ಟಾರ್ಟ್ ಆಗ್ತದೆ, ಇನ್ನೊಂದು ಮಾರ್ಚ್ ಸ್ಟಾರ್ಟ್ ಆಗ್ತದೆ. ಜನವರಿ ಸ್ಟಾರ್ಟ್ ಆಯ್ತು ಅಂದ್ರೆ 1 month ಕಾಂಟ್ರಾಕ್ಟ್ ಅಂದ್ರೆ ಫೆಬ್ರವರಿ ಮುಗಿತಾರೆ. 2 month ಕಾಂಟ್ರಾಕ್ಟ್ ಅಂದ್ರೆ ಆಫ್ಟರ್ ಜನವರಿ ಅಂದ್ರೆ ಜನವರಿ ಎಂಡ್ ಆಗೋಣ ಮುಗಿತಾರೆ ಫಸ್ಟ್ ಕಾಂಟ್ರಾಕ್ಟ್. ಸೆಕೆಂಡ್ ಕಾಂಟ್ರಾಕ್ಟ್ 2 ತಿಂಗಳ ಕಾಂಟ್ರಾಕ್ಟ್ ಇತ್ತು ಅಂದ್ರೆ ದಟ್ ವಿಲ್ ಎಂಡ್ ಇನ್ ದ ಮಂತ್ ಆಫ್ ಫೆಬ್ರವರಿ. ಇಫ್ ಇಟ್ ಇಸ್ ಅ 3 month ಕಾಂಟ್ರಾಕ್ಟ್ ಇಟ್ ವಿಲ್ ಎಂಡ್ ಆನ್ ಮಾರ್ಚ್. ಸೊ ಈ ತರ 1 month ಕಾಂಟ್ರಾಕ್ಟ್, 2 month ಕಾಂಟ್ರಾಕ್ಟ್ ಅಥವಾ 3 month ಕಾಂಟ್ರಾಕ್ಟ್ ಇರ್ತಾವ. ಒಂದು ಜನವರಿ ಸ್ಟಾರ್ಟ್ ಆಗ್ತದೆ, ಇನ್ನೊಂದು ಫೆಬ್ರವರಿ ಸ್ಟಾರ್ಟ್ ಆಗಿರ್ತದೆ, ಇನ್ನೊಂದು ಜನವರಿ ಮಾರ್ಚ್ ಸ್ಟಾರ್ಟ್ ಆಗ್ತದೆ. So likewise you will have these kinds of contracts. January term ಅಂತ ಹೇಳ್ತೀವಿ, ಫೆಬ್ರವರಿ ಟರ್ಮ್ ಅಂತ ಹೇಳ್ತೀವಿ, ಮಾರ್ಚ್ ಟರ್ಮ್ ಅಂತ ಹೇಳ್ತೀವಿ, ರೈಟ್. ಜನವರಿ ಇತ್ತಪ್ಪ ಅಂದ್ರೆ ಜನವರಿ 1 ಸ್ಟಾರ್ಟ್ ಆಗ್ತದೆ, 1 month ಕಾಂಟ್ರಾಕ್ಟ್, 2 month ಕಾಂಟ್ರಾಕ್ಟ್, 3 month ಕಾಂಟ್ರಾಕ್ಟ್ ಸೇಲ್ ಮಾಡ್ತಾರೆ. ಯಾವಾಗ ಜನವರಿ ಒಳಗೆ. ಫೆಬ್ರವರಿ ಸ್ಟಾರ್ಟ್ ಆಯ್ತಾರೆ, ಫೆಬ್ರವರಿ ಒಳಗೆ 1 month ಕಾಂಟ್ರಾಕ್ಟ್, 2 month ಕಾಂಟ್ರಾಕ್ಟ್, 3 month ಕಾಂಟ್ರಾಕ್ಟ್ ನ ಸೇಲ್ ಮಾಡ್ತಾರೆ. ಮಾರ್ಚ್ ಇಲ್ಲಿ ನಿಮಗೆ ತೋರಿಸ್ತೀನಿ, ಲೈಕ್ ಐ ಥಿಂಕ್ ಐ ಹ್ಯಾವ್ ಹಿಯರ್. Sir, confusing. Okay, anyway, once I got that, I'll show you in the screen. Anyway,
ಇರ್ಲಿ ಅದು ನಾವು ಬಂದಾಗ ನಿಮಗೆ ತೋರಿಸ್ತೀನಿ. ನಾವು ಲೆಟ್ ಅಸ್ see this intrinsic value and time. So what is that intrinsic value and time value of option contract? Now you see the premium or the price. Now premium ಅಥವಾ price ಅಂತ ವರ್ಡ್ ಯೂಸ್ ಮಾಡ್ತೀವಿ. both are same. The call option price ಅಂತ ಕರಿತೀನಿ ಕೆಲವೊಂದು ಟೈಮ್, ಅಥವಾ call option premium ಅಂತ ಹೇಳ್ತೀನಿ. So both are same. Intrinsic premium ಅಂದ್ರೆ ಒಂದೇ, or sometime we use the word as the price of option or premium of option. Both are same. The premium or the price of an option is made up of two components, namely the intrinsic value and time value. The intrinsic value is also termed as parity value and the time value at the premium over parity. So here intrinsic value yaವಾಗ ಆಗ್ತದ್ರಿ? Intrinsic value will happen only when the option is in the money. Intrinsic value ಯಾವಾಗ ಬರ್ತದಪ್ಪ ಅಂತಂದ್ರ ಆ ಆಪ್ಷನ್ ಯಾವಾಗ ಇನ್ ದ ಮನಿ ಇರ್ತದಲ್ಲ, ಅದು ಕಾಲ್ ಆಪ್ಷನ್ ಇರಲಿ ಪುಟ್ ಆಪ್ಷನ್ ಇರಲಿ. ಕಾಲ್ ಆಪ್ಷನ್ ಇದ್ದಾಗ ಯಾವ ರೀತಿ ಇನ್ ದ ಮನಿ ಅಂತ ನಿಮ್ಗೆ ಗೊತ್ತಿರಬೇಕು. ಪುಟ್ ಆಪ್ಷನ್ ಇದ್ದಾಗ ಅದು ಯಾವಾಗ ಇನ್ ದ ಮನಿ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ವೆನ್ ದ ಆಪ್ಷನ್ ಇಸ್ ಇನ್ ದ ನೇಚರ್ ಆಫ್ ಇನ್ ದ ಮನಿ, ದಟ್ ಕಾಂಟ್ರಾಕ್ಟ್ ವಿಲ್ ಹ್ಯಾವ್ ಇಂಟ್ರಿನ್ಸಿಕ್ ವ್ಯಾಲ್ಯೂ, ರೈಟ್? ಸೊ ಇನ್ ದ ಮನಿ ಯಾವಾಗ ಆಗ್ತದೆ, ದಟ್ ಮೀನ್ ದ ಪ್ರಾಫಿಟ್ ವಾಟ್ ಯು ಆರ್ ಮೇಕಿಂಗ್ ಫ್ರಮ್ ದ ಆಪ್ಷನ್, ವೆದರ್ ಇಟ್ ಇಸ್ ಅ ಕಾಲ್ ಆಪ್ಷನ್ ಆರ್ ಪುಟ್ ಆಪ್ಷನ್, ದಟ್ ಪ್ರಾಫಿಟ್ ವಾಟ್ ಯು ಮೇಕ್, ದಟ್ ವಿ ಟರ್ಮ್ ಆಸ್ ದಿ intrinsic value. For an option, for an option, the intrinsic value refers to the amount by which it is in the money. If it is in the money, therefore, an option which is out of the money or at the money has a zero intrinsic value. Intrinsic value andre what is the profit you are making from the option? What is the profit that you are making from the option that constitute the intrinsic value of an option, right? So if you are making a profit from the underlying asset from that option, or call option ಇರಬಹುದು ಅಥವಾ put option ಇರಬಹುದು, ಆ ಆಪ್ಷನ್ ಇಂದ ನಮಗೆ ಪ್ರಾಫಿಟ್ ಆಗ್ತಿತ್ತಪ್ಪ ಅಂತಂದ್ರೆ such option we call it as it has an intrinsic value, right? If for example ನಾನು ಒಂದು ಶೇರ್ ಖರೀದಿ ಮಾಡಿನಿ, so I have fixed at a price of 100 rupees. If the market price on maturity 100 ರೂಪಾಯಿದ ಜಾಸ್ತಿ ಇದೆ ತಿಳ್ಕೊರಿ, that we term it as the in the money. Option is profitable ಅಂತ ಹೇಳ್ತೀನಿ ಅಥವಾ in the money ಅಂತ ಹೇಳ್ತಾನೆ. Such contracts will have the intrinsic value, right? If suppose the contract at the money, out of the money, at the money means no profit, no loss. Out of the money means there is no profit at all. You straight away cancel the contract. Call option irli, put option irli, out of the money tappa anta navu ಏನು ಮಾಡ್ತೀವಿ, contract ಅನ್ನ cancel ಮಾಡ್ತೀವಿ. So in that case, if it is out of the money or at the money contract or options, such contract will not have any intrinsic value. ಯಾಕಂದ್ರೆ ಅಲ್ಲಿ ಪ್ರಾಫಿಟ್ ಇರಲ್ರಿ, ಈ ಉಲ್ಟಾ ನೀವು ಎಕ್ಸಿಕ್ಯೂಟ್ ಮಾಡಿದ್ರಪ್ಪ ಅಂದ್ರೆ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದ, ಅದಕ್ಕೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ. ಟೈಮ್ ವ್ಯಾಲ್ಯೂ ಅಂತಂದ್ರೆ ಏನು? ಸೊ ಇಟ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಟೈಮ್ ವ್ಯಾಲ್ಯೂ ಏನ್ ಮಾಡ್ತೀವಿ, ಇಟ್ ಇಸ್ ಅ ಡಿಫರೆನ್ಸ್, ರೈಟ್? ಇಲ್ಲಿ ಕೆಳಗೆ ನೋಡ್ರಿ, ವಾಟ್ ಇಸ್ ಅ ಟೈಮ್ ವ್ಯಾಲ್ಯೂ, ಕ್ಯಾನ್ ರೀಡ್ ಹಿಯರ್. ದ ಟೈಮ್ ವ್ಯಾಲ್ಯೂ in the option is the difference between premium of the option and the intrinsic value of the option, right? First an intrinsic value ಕಂಡುಹಿಡಿತೀನಿ. So how do we calculate intrinsic value? You will calculate intrinsic value when the option is in the money. ಅದು in the money ಇದ್ದಾಗ ನಾನು intrinsic value ಗೊತ್ತಾಗ್ತದೆ. ಹೆಂಗೆ ಕಂಡುಹಿಡಿತೀರಿ? So you can see here intrinsic value of option equals maximum of 0 or S0 minus E. S not ಅಂದ್ರೆ ಏನ್ರಿ? It is a price that prevails on maturity. Maturity ದಿನ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟದಪ್ಪ, right? So that is we denote with the S not. E means excise price, the rate at which the price at which the contract is to be executed. The difference between market price on maturity and excise price, the difference represent your intrinsic value. And if it should be in the money contract. What if it is out of the money or out of the money contract or at the money contract ಅಂತ ತಿಳ್ಕೊರಿ, ಅವಾಗ intrinsic value 0 ಆಗ್ಬಿಡುತ್ತೆ. The intrinsic value will be 0 if the options are in the nature of at the money or out of the money. At the money or out of the money ತಪ್ಪ ಅಂದ್ರೆ intrinsic value 0 ಆಗ್ಬಿಡುತ್ತೆ. ಹೆಂಗ್ 0 ಆಗ್ತದೆ ಒಂದು ಹೇಳ್ತೀನಿ ನಿಮಗೆ ನೋಡ್ರಿ. Intrinsic value of the contract or option is maximum of 0, bracket 0 or 0 comma S0 minus E. S0 minus E ಅಂದ್ರೆ spot market price on maturity and excise price, right? In the money ಯಾವಾಗ ಅಂತ ಹೇಳ್ತೀನಿ, when the spot market price on maturity if it is greater than excise price, if it is in the money. Okay, 100 ರೂಪಾಯಿ ಶೇರ್ ಅದರಿ, ಮಾರ್ಕೆಟ್ ಎಕ್ಸೈಸ್ ಪ್ರೈಸ್ 100 ರೂಪಾಯಿ ಅದ, ಆ ಪ್ರೈಸ್ ಖರೀದಿ ಮಾಡ್ತೀವಿ ಅಂತ ಹೇಳಿ 100 ರೂಪಾಯಿ ಪ್ರೈಸ್.
ಬಟ್ ಮಾರ್ಕೆಟ್ ಪ್ರೈಸ್ ಎಷ್ಟದಪ್ಪ ಅಂದ್ರೆ 120 ರೂಪಾಯಿ ಅದ. ದಟ್ ಮೀನ್ ಎಸ್ ನಾಟ್ ಈಸ್ 120, ಎಕ್ಸೈಸ್ ಪ್ರೈಸ್ ಇಸ್ 100. ದಟ್ ಇಸ್ 120 minus 100 is 20 rupees. ರೈಟ್? ಈಗ ಹೊರಗೆ ಯಾವತ್ತು ಹೋಗ್ಬೇಕು? ಇಂಟ್ರಿನ್ಸಿಕ್ ವ್ಯಾಲ್ಯೂ ಯಾವ್ದು ಆಗ್ತದೆ? 0 or 20, ವಿಚ್ ಇಸ್ ಗ್ರೇಟರ್. ಮ್ಯಾಕ್ಸಿಮಮ್ ಆಫ್ 0